ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾವು, ಬಾಣಂತಿಯರ ಸಾವು, ಇನ್ಫ್ಯಾಕ್ಟ್ ಭಾಳಷ್ಟು ದೊಡ್ಡ ಮಟ್ಟಕ್ಕೆ ತಾಯಂದಿರ ಸಾವು ಕಡಿಮೆ ಆಗಿದೆ, ಮೆಟರ್ನಲ್ ಡೆತ್. ಬಟ್ ಆದರೆ ನನ್ನ ಒಂದು ಭೇಟಿ ಏನು ಹೋಗಿದ್ದೀವಲ್ಲ ನಾವು, ಅಲ್ಲಿ ಮೇನ್ ರೀಸನ್ ಆಫ್ ಮೆಟರ್ನಲ್ ಡೆತ್, ತಾಯಿ ಯಾಕೆ ಸಾಯ್ತಾಳೆ, ಗರ್ಭಿಣಿ ಯಾಕೆ ಸಾಯ್ತಾಳೆ, ಬಾಣಂತಿ ಯಾಕೆ ಸಾಯ್ತಾಳೆ, ಅವ್ರ ಊರಿಂದ ಅವ್ರ ಊರಲ್ಲಿರೋ ಸಣ್ಣ ಸಣ್ಣ CHC ಕಮ್ಯುನಿಟಿ ಹೆಲ್ತ್ ಸೆಂಟರು, PHC ಪ್ರೈಮರಿ ಹೆಲ್ತ್ ಸೆಂಟರು, ಸೌಕರ್ಯಗಳಿಲ್ಲ, ಡಾಕ್ಟರ್ಸ್ಗಳಿಲ್ಲ, ಆಂಬ್ಯುಲೆನ್ಸ್ಗಳಿಲ್ಲ. ಈಗ ಮೊನ್ನೆ ಬಳ್ಳಾರಿ ಆಸ್ಪತ್ರೆಯಲ್ಲಿ 3 ಜನ ಬಾಣಂತಿಯರು, ಅಂದರೆ 3 ಜನ ತಾಯಂದಿರು, ಅಲ್ಲಿ 3 ಜನ, ಈಗ ನಿನ್ನೆ ಒಂದು 4, ಮತ್ತೆ ನೆಕ್ಸ್ಟ್ ದಿನ ಇನ್ನೊಂದು ತಾಯಿ ಸತ್ತೋಗ್ತಾರೆ. ಇದಕ್ಕೆ ಮುಂಚೆ ಪಾವಗಡದಲ್ಲೂ ಸಹ ಒಂದೇ ಆಸ್ಪತ್ರೆಯಲ್ಲಿ 3 ಜನ ತಾಯಂದಿರು ಸತ್ತೋಗ್ತಾರೆ. ನಾನು ಪಾವಗಡಕ್ಕೆ ವಿಸಿಟ್ ಮಾಡಿದ್ದೆ, ಡಾಕ್ಟರ್ಗಳನ್ನ ಸಸ್ಪೆಂಡ್ ಮಾಡಿದ್ರು. ಮೊದಲಿಗೆ ಏನು ಗೊತ್ತಾ, ನಮ್ಮ ಗ್ರಾಮೀಣ ಭಾಗಕ್ಕೆ ನೀವು ಹೋದರೆ ಡಾಕ್ಟ್ರುಗಳೇ ಇಲ್ಲ, ಮತ್ತು ತಾಯಂದಿರನ್ನ ಹೆಂಗೆ ಉಳಿಸೋದಪ್ಪ ನಾವು? ಅನೆಸ್ಥೆಟಿಸ್ಟ್ ಇಲ್ಲ. ಒಂದು ಗರ್ಭಿಣಿ ಬರ್ತಾಳೆ, ಒಂದು PHCಲಿ ತಗೊಳ್ಳಿ ಅಂದರೆ ತಗೊಳ್ಳಲ್ಲ ಅವರು. ಯಾಕೆ ಅಂದರೆ ಏನಾದರೂ ಒಂದು ಚೂರು ರಿಸ್ಕ್ ಆಗೋಯ್ತು ಅಂತಂದರೆ ತಾಯಿನ ಕಳ್ಕೋಬೇಕು, ಅಲ್ಲಿಂದ ಆ್ಯಂಬುಲೆನ್ಸು ಇರಲ್ಲ, ಅಲ್ಲಿಂದ ನೀವು ಜಿಲ್ಲಾ ಆಸ್ಪತ್ರೆ, ಆಮೇಲೆ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಕೇಳಿದ್ರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನು ಹೇಳ್ತಾರೆ, ಮೇಡಮ್ ನಾವು ಎಷ್ಟು ಅಂತ ಲೋಡ್ ತಗೊಳ್ಳೋಣ, ಅವ್ರದ್ದು ತಪ್ಪಲ್ಲ. ಸೊ ಇವನ್ ಬೇಸಿಕ್ ಫೆಸಿಲಿಟೀಸ್, ಆಮೇಲೆ ಸ್ಟೆರ್ಲೈಸೇಷನ್ನು, ನಾನು ಯಾದಗಿರಿ ಜಿಲ್ಲೆಗೆ ಒಂದು PHCಗೆ ವಿಸಿಟ್ ಮಾಡಿದೆ. ನೀವು ನಂಬೋದಿಲ್ಲ, ಅವ್ರಿಗೆ ಸ್ಟೆರ್ಲೈಸೇಷನ್ ಪ್ರೋಟೋಕಾಲ್ ಗೊತ್ತಿಲ್ಲ. ನೀವು ನೀವು 24 ಗಂಟೆ ಒಳಗಡೆ ನೀವು ಸ್ಟೆರ್ಲೈಸ್ ಮಾಡಿರೋ ಇನ್ಸ್ಟ್ರೂಮೆಂಟ್ಸ್ನ ನೀವು ಯೂಸ್ ಮಾಡೋಂಗಿಲ್ಲ. ಅಕಸ್ಮಾತಾಗಿ ಯೂಸ್ ಮಾಡಿದ್ರೆ ಅದೇ ಸಾಕು ಸೆಪ್ಟಿಕ್ ನಿಮಗೆ ಸಾಯಿಸಲಿಕ್ಕೆ, ಅದೇ ಸಾಕು ನಿಮಗೆ ಸಾವಿನ ಒಂದು ಮೂಲ ಆಗಲಿಕ್ಕೆ. ಈ ವಿಚಾರವಾಗಿ CSC PSCಯಲ್ಲಿ ಲೋಡ್ ತೊಗೊಳಕ್ಕಾಗಲ್ಲ ಸರಿ, ಬಟ್ ಬಳ್ಳಾರಿಯ ಜಿಲ್ಲಾಸ್ಪತ್ರೆ ಈ ಹಿಂದೆ ಅವಾರ್ಡ್ ತೆಗೆದುಕೊಂಡ್ರು ಆಸ್ಪತ್ರೆ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಈವನ್ ಪಿಮ್ಸ್ ಕೂಡ ಅಲ್ಲಿರೋದು ನಮಗೆ ಹಾಸ್ಪಿಟಲ್ ಕಮ್ ಕಾಲೇಜ್ ಅದು. ಸೊ ಅಲ್ಲೂ ಕೂಡ ಪ್ರಾಬ್ಲಮ್ ಆಗ್ತದೆ. ಲಾಸ್ಟ್ 1 ಮಂತಲ್ಲಿ 5 ಇನ್ಸಿಡೆಂಟ್ ಆಗಿದೆ ಬಾಣಂತಿಯರು, ಅದರಲ್ಲಿ 4 ಜನ ಸಿಸೇರಿಯನ್ ಆದಮೇಲೆ ಸತ್ತಿರೋದು. ಇದು ಭಾಳ ಸೀರಿಯಸ್ ಮ್ಯಾಟರ್ ಮೇಡಮ್. ತಾವು ನಾನು ಆಲ್ರೆಡಿ ಮುಖ್ಯಮಂತ್ರಿಯವ್ರ ಜೊತೆ ಮತ್ತು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಶಾಲಿನಿ ರಜನೀಶ್ ಮುಖ್ಯಮಂತ್ರಿಗಳ ಮೇನ್ ಮುಖ್ಯ ಕಾರ್ಯದರ್ಶಿ ಅವರ ಜೊತೆಗೆ ಒಂದು ಅಪಾಯಿಂಟ್ಮೆಂಟ್ ಸಹ, ನನ್ನ ಮೀಟಿಂಗ್ನ ಸಹ ಎಲ್ಲ ಇಡೀ ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆ ಬಾಣಂತಿಯರ ಕಂಪ್ಲೀಟ್ ಅವರ ಒಂದು ಡೇಟಾನ ನಾನು ತರಿಸ್ಕೊಂಡಿದ್ದೀನಿ. ಅವರ ಒಟ್ಟಿಗೆ ಒಂದು ಅಪಾಯಿಂಟ್ಮೆಂಟ್ ಸಹ ನಾವು ಕೇಳಲಿಕ್ಕೆ ಕಳಿಸ್ತಾ ಇದ್ದೀನಿ ಇದರಿಂದ. ಯಾಕೆ ಅಂತಂದರೆ ನಾನು ಹೇಳ್ತಿದ್ದೀನಲ್ಲ, ಸ್ಟೆರ್ಲೈಸೇಷನ್ ಎಷ್ಟು ಮುಖ್ಯ ಅಂದರೆ ಅದನ್ನೇ ಯೂಸ್ ಮಾಡಿರ್ತಾರೆ. ನಾನು ಯಾದಗಿರಿಯಲ್ಲಿ ನೋಡಿದಾಗ ಈಗ ಏನಾಗ್ತಾ ಇದೆ, ನೀವು ಡಾಕ್ಟ್ರುಗಳದ್ದು ತಪ್ಪು ಅಂತ ಹೇಳ್ಬೇಡಿ, ಲೋಡ್ ತುಂಬ ಇದೆ. ನೀವು 500 ಜನ ಬೆಡ್ ಇರೋ ಆಸ್ಪತ್ರೆಯಲ್ಲಿ ನೀವು 2000 ಜನನ ಕಳಿಸಿದ್ರೆ, ಅಲ್ಲ ತಪ್ಪಂತ ಹೇಳಲ್ಲ ನಾನು, ಕೆಲವೊಂದ್ಸಲ ವ್ಯವಸ್ಥೆ ಏನಾಗಿದೆ ಲೋಡ್ ತಗೊಳ್ಳೋಕ್ಕೆ ಅವ್ರ ಕೈಲೂ ಆಗ್ತಾ ಇಲ್ಲ. ನಾನು ಎಷ್ಟು ತಾಯಿ ಮಗುವಿನ ಆಸ್ಪತ್ರೆ ಎಲ್ಲ ಕಡೆ ವಿಸಿಟ್ ಮಾಡಿ ಬರ್ತಾ ಇದ್ದೀನಲ್ಲ, ಕ್ಲೆನ್ಲಿನೆಸ್ಸು ಭಾಳ ದೊಡ್ಡ ಪ್ರಶ್ನೆ. ಕ್ಲೆನ್ಲಿನೆಸ್ ಇಲ್ಲ. ಎರಡನೇದು, ಅಲ್ಲಿ ಯಾವ ಮಟ್ಟಕ್ಕೆ ಸ್ಟೆರ್ಲೈಸೇಷನ್ ಆಗುತ್ತೆ, ಅಲ್ಲಿ ಫೇಲ್ ಆದ್ರೂ ಅಲ್ಲೂ ಸೋತ್ವಿ ಅಂತ ಅರ್ಥ. ಆಮೇಲೆ ಒಬ್ಬರೇ ಗೈನಕಾಲಜಿಸ್ಟ್ ಇರ್ತಾರೆ, ಬಟ್ ಅಲ್ಲಿ ಬರುವಂಥ ಗರ್ಭಿಣಿಯರು ಭಾಳಷ್ಟು ಜನ, ಆ ಸಂಖ್ಯೆಗೂ ಆ ಡಾಕ್ಟ್ರಿಗೆ ಮ್ಯಾಚೇ ಆಗಲ್ಲ.